ಇವತ್ತು ಫ್ರೆಂಡ್ಸ್ ಕೆಲವಷ್ಟು ಜನ ತುಂಬ ಮೂಢನಂಬಿಕೆಗೆ ಒಳಗಾಗಿದ್ದಾರೆ. ತುಂಬ ಹಣನ ಖರ್ಚು ಮಾಡಿದ್ರೆ ನಿಮ್ಮ ಸ್ಕಿನ್ ಅನ್ನ ತುಂಬ ಶೈನಿಂಗ್ ಆಗಿಟ್ಕೊಬಹುದು. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಆಶಾ. ನಾನು ಇವತ್ತು ನಿಮಗೆ ಒಂದು ಆರೋಗ್ಯಕರವಾದ ತ್ವಚೆಯ ಟಿಪ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಕೆಲವಷ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು, ಮ್ಯಾಮ್ ನಿಮ್ಮ ತ್ವಚೆಯ ಬಗ್ಗೆ ನನಗೆ ಕೆಲವಷ್ಟು ಟಿಪ್ಸ್ಗಳನ್ನ ಕೊಡಿ ಅಂತ ಹೇಳಿ. ಇವತ್ತು ಫ್ರೆಂಡ್ಸ್ ಕೆಲವಷ್ಟು ಜನ ತುಂಬ ಮೂಢನಂಬಿಕೆಗೆ ಒಳಗಾಗಿದ್ದಾರೆ. ಆ ಮೂಢನಂಬಿಕೆಗಳು ಏನಂತ ಅಂದರೆ, ತುಂಬ ಕಾಸ್ಟ್ಲಿ ಪ್ರಾಡಕ್ಟ್, ತುಂಬ ಕಾಸ್ಟ್, ತುಂಬ ಹಣನ ಖರ್ಚು ಮಾಡಿದ್ರೆ ನಿಮ್ಮ ಸ್ಕಿನ್ನನ್ನು ತುಂಬ ಶೈನಿಂಗ್ ಆಗಿಟ್ಕೊಬೋದು. ತುಂಬ ದುಡ್ಡನ್ನ ಖರ್ಚು ಮಾಡಿದ್ರೆ ನಿಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡ್ಕೊಬೋದು. ಈ ಥರ ಎಲ್ಲ ತುಂಬ ಭ್ರಮೆಗೊಳಗಾಗಿರ್ತಾರೆ. ಇವತ್ತು ಮನೆಯಲ್ಲಿರುವಂತಹ ವಸ್ತುನ ಉಪಯೋಗಿಸ್ಕೊಂಡು ನಿಮ್ಮ ಸ್ಕಿನ್ನ ಹೇಗೆ ಶೈನಿಂಗ್ ಹಾಗೆ ಮತ್ತು ನಿಮ್ಮ ಸ್ಕಿನ್ ಡಿಸೀಸ್ಗಳು ಯಾವುದೆಲ್ಲ ಸ್ಕಿನ್ ಡಿಸೀಸ್ಗಳಿದೆ ಅದೆಲ್ಲನೂ ಕ್ಲಿಯರ್ ಮಾಡ್ಕೊಬೋದು. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸ್ 1 ಸ್ಪೂನು ವರ್ಜಿನ್ ಕೊಕೊನೆಟ್ ಆಯಿಲ್ನ ತಗೊಳ್ಳಿ. ತಲೆಯಿಂದ ಕಾಲ್ವರೆಗೂ ಲೈಟಾಗಿ ಅಪ್ಲೈ ಮಾಡ್ತಾ ಬನ್ನಿ. ಮತ್ತು ಇನ್ನೊಂದು ಬೌಲಲ್ಲಿ 2 ಸ್ಪೂನ್ ಗ್ರಾಮ್ ಫ್ಲೋರ್ ಕಡಲೆ ಹಿಟ್ಟನ್ನ ತಗೊಳ್ಳಿ. ಅದಕ್ಕೆ 6ರಿಂದ 7 ಸ್ಪೂನು ರಾ ಮಿಲ್ಕ್ನ ಉಪಯೋಗಿಸ್ಕೊಳ್ಳಿ. ಯಾರೆಲ್ಲ ರಾ ಮಿಲ್ಕ್ ಇಲ್ಲ ಅವರು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಬೋದು. ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತೆಗೆದಿಡಿ. ಈ ಸ್ಕಿನ್ಗೆ ನೀವು ಆಯಿಲ್ ಹಾಕಿ ಚೆನ್ನಾಗಿ ಒಂದು 2 ಮಿನಿಟ್ಸು ಮಸಾಜ್ ಮಾಡಿ. ಮಸಾಜ್ ಆದಮೇಲೆ ಸ್ನಾನಕ್ಕೆ ಹೋಗಿ ನೀವು ಯಾವುದೇ ಥರದ ಕೆಮಿಕಲ್ ಸೋಪ್ನ ಬಳಸದೆ ಈ ಕಡಲೆ ಹಿಟ್ಟಿನ ಪೇಸ್ಟಲ್ಲಿ ನೀವು ಚೆನ್ನಾಗಿ ಮುಖಕ್ಕೆಲ್ಲ ಎಲ್ಲೆಲ್ಲಿ ಆಯಿಲ್ನ ಹಚ್ಚಿದ್ರೆ ಅಲ್ಲೆಲ್ಲ ಈ ಕಡಲೆ ಹಿಟ್ಟಿನ ಪೇಸ್ಟ್ನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಇದರಲ್ಲೇ ವಾಶ್ ಮಾಡ್ಕೊಬೇಕು. ಇದನ್ನು 1.5 ತಿಂಗಳು ಯಾರೆಲ್ಲ ಚಾಚೂ ತಪ್ಪದಲ್ಲೇ ಈ ಪೇಸ್ಟನ್ನು ಹಚ್ಚಿ ಸ್ನಾನ ಮಾಡ್ಕೊಂಡು ಬರ್ತೀರಾ ಅವ್ರುಗಳಿಗೆಲ್ಲ ಕೆಲವಷ್ಟು ಸ್ಕಿನ್ ಡಿಸೀಸ್ಗಳು, ಸ್ಕಿನ್ನಲ್ಲಿರುವಂತಹ ಪಿಗ್ಮೆಂಟೇಷನ್ ಆಗಿರ್ಬೋದು, ಯಾರಿಗೆಲ್ಲ ಮೊಡವೆಗಳಾಗಿರ್ಬೋದು, ಯಾರೆಲ್ಲ ತುಂಬ ಬ್ಲ್ಯಾಕ್ ಇದ್ದೀನಿ ನಾನು ವೈಟ್ ಆಗಬೇಕು, ಯಾರಿಗೆಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿದೆ ಆ ಪ್ರಾಬ್ಲಮ್ಸಿಂದ ಈಚೆಗೆ ಬರ್ತೀರಾ 1.5 ತಿಂಗಳು ಇದನ್ನು ಕರೆಕ್ಟಾಗಿ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬಂದಿದ್ದೆ ಆದಲ್ಲಿ ಸುಂದರವಾದ ತ್ವಚೆ ನಿಮ್ಮದಾಗತ್ತೆ. ಇನ್ನು ಮುಂದೆ ಕೆಲವಷ್ಟು ನಿಮಗೆ ಸೌಂದರ್ಯಕರವಾದ ಅಂತಹ ಕೆಲವಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ ವೀಕ್ಷಕರೇ.